ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ ಹಾಗೆ ಟೈಮ್ ಸೇವಿಂಗ್ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನು. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸೊ ನೋಡ್ತಾ ಇರ್ಬೋದು, ಇವಾಗನೇ ಜಸ್ಟ್ ಸ್ವಲ್ಪ ಮಳೆ ಬೀಳ್ತಾ ಇದೆ. ಏನಾಗ್ತಾ ಇದೆ ಅಂದರೆ ಕಿಚನ್ನಲ್ಲಿ ಈ ರೀತಿ ಮ್ಯಾಚ್ ಬಾಕ್ಸ್ಗಳನ್ನು ನಾವು ಇಟ್ಕೊಂಡಾಗ ಇದು ಸ್ವಲ್ಪ ಕ್ಲೈಮೇಟ್ ತಂಪಾದರೆ ಸಾಕು, ಈ ರೀತಿ ಕಡ್ಡಿ ಮದ್ದುಗಳೆಲ್ಲ ಈ ರೀತಿ ಮೆತ್ತಗಾಗಿ ಇದು ಚೆನ್ನಾಗಿ ಹತ್ತೋದೇ ಇಲ್ಲ ಒಂದೊಂದ್ಸರಿ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ನಾವು ಮೊದಲಿಗೆ ಮ್ಯಾಚ್ ಬಾಕ್ಸ್ ತಂದ ತಕ್ಷಣ ಅದರಲ್ಲಿ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕಿ ಇಡೋದ್ರಿಂದ ಇದು ಅದರ ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಮ್ಯಾಚ್ ಬಾಕ್ಸ್ನಲ್ಲಿರುವಂಥ ಮ್ಯಾಚ್ ಸ್ಟಿಕ್ಸ್ ಯಾವತ್ತಿಗೂ ತಂಪಾಗೋದಿಲ್ಲ, ಅವಾಗ ಅದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನೀವು ಯಾವಾಗ ಹಚ್ಕೊಂಡ್ರು ನೀಟಾಗಿ ಹತ್ತುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಈ ಮ್ಯಾಚ್ ಬಾಕ್ಸ್ನ ನೀವು ಚಳಿಗಾಲದಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕರಿಬೇವು ಸೊಪ್ಪನ್ನು ನಾವು ಸೋಸ್ಕೊಂಡು ಫ್ರೆಶ್ ಆಗಿರಲಿ ಅಂತೇಳಿ ನಾವು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ರು 1-2 ಡೇಸ್ ಆದರೆ ಸಾಕು, ಇದು ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಏನು ಮಾಡಬೇಕಂದ್ರೆ, ಈ ರೀತಿ ಕಡ್ಡಿ ಸಮೇತನೇ ಇದನ್ನು ಬಿಡಿಸ್ಕೊಂಡು ಇಟ್ಕೊಂಡು ನಂತರ ಈ ರೀತಿ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ವೈಟ್ ಶೀಟ್ಗಳನ್ನು ಇಟ್ಟು ಇದರ ಸೆಂಟ್ರಲ್ಲಿ ನೀವು ಈ ರೀತಿ ಕಡ್ಡಿ ಸಮೇತ ನೀವು ಕರಿಬೇವು ಸೊಪ್ಪನ್ನು ಸ್ಟೋರ್ ಮಾಡೋದ್ರಿಂದ ಇದು 3 ಡೇಸ್ ಇಲ್ಲ 4 ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ. ಔಟ್ಸೈಡ್ ಇಟ್ಟರೆ, ಫ್ರಿಜ್ಜಲ್ಲಿ ಇಟ್ಟರೆ ಇದು 15 ಡೇಸ್ವರೆಗೂ ಈಗಿನೇ ಫ್ರೆಶ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಸೋಸ್ಕೊಂಡು ಇಟ್ಕೊಳ್ಳೋದಕ್ಕೂ ಈ ರೀತಿ ಕಡ್ಡಿ ಸಮೇತ ಇಟ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಉದ್ದಿನ ಬೇಳೆಗಳನ್ನು ತಂದು ನಾವು ಸ್ಟೋರ್ ಮಾಡಿದಾಗ ಇದು ಔಟ್ಸೈಡ್ ಇಟ್ಬಿಟ್ರೆ ಏನಾಗುತ್ತೆ, ಒಂದು 15 ಡೇಸಲ್ಲಿ ಇದರಲ್ಲಿ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗಿ ಇದರಲ್ಲಿ ನುಸಿ ಅಂತ ಹೇಳ್ತೀವಿ, ಆ ಹುಳುಗಳು ಸೇರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಇದನ್ನು ಮಾರ್ಕೆಟಿಂದ ತಂದು ಒಂದು ಬಾಕ್ಸಲ್ಲಿ ಹಾಕಿಡೋದಕ್ಕಿಂತ ಮುಂಚೆ ಇದರಲ್ಲಿ ನಾವು 1-2 ಚಕ್ಕೆ ಪೀಸ್ಗಳನ್ನು ಈ ರೀತಿ ಮುಳುಗಿಸಿ ಇಡೋದ್ರಿಂದ ಇದು 15 ಡೇಸ್ ಅಲ್ಲ 1 ಮಂತ್ವರೆಗೂ ನೀವು ಔಟ್ಸೈಡ್ ಸ್ಟೋರ್ ಮಾಡಿದ್ರೂ ಈ ಒಂದು ಉದ್ದಿನ ಕಾಳು ಫ್ರೆಶ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ರೆ, ಈ ರೀತಿ ನೀವು ಮೊಟ್ಟೆನ ಬೇಯಿಸ್ಕೊಳ್ಬೇಕಾದ್ರೆ ಕಾಮನ್ ಆಗಿ ಎಲ್ಲರೂ ಏನು ಮಾಡ್ತೀವಿ, ಇದನ್ನು ಶಾಪಿಂದ ತಂದ ತಕ್ಷಣ ಹಾಗೇನೆ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗೆ ಮಾಡ್ತೇನೆ ಈ ಒಂದು ಮೊಟ್ಟೆ ಪ್ರೊಸೀಜರ್ ಹೇಗಿರುತ್ತೆ ನಿಮಗೆ ಗೊತ್ತೇ ಇದೆ, ಹೇಗೆ ಬರುತ್ತೆ ಅಂತೇಳಿ. ಸೊ ಹಾಗಾಗಿ ಇದನ್ನು ನೀವು ತಂದ ತಕ್ಷಣ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು, ಸಾಲ್ಟ್ ಹಾಗೇನೆ ಒಂದು ಸ್ವಲ್ಪ ಈ ರೀತಿ ಅರಿಶಿಣನ ಹಾಕಿ ಇದನ್ನು ಚೆನ್ನಾಗಿ ಒಂದ್ಸರಿ ವಾಶ್ ಮಾಡ್ಕೊಂಡು ತಗೊಳ್ಬೇಕು. ಈ ರೀತಿ ಯಾಕೆ ಮಾಡ್ಬೇಕಂತಂದ್ರೆ, ನಾವು ಕುದಿಸ್ಕೊಂಡ ತಕ್ಷಣ ಈ ಮೊಟ್ಟೆ ಒಡೆದೋಗ್ಬಿಡುತ್ತಲ್ವ. ಸೊ ಇದರ ಮೇಲ್ಗಡೆ ಇರುವಂತಹ ಕೆಟ್ಟ ಅಂಶ ಏನೆಲ್ಲ ಇದೆ ಅಲ್ವಾ, ಅದೆಲ್ಲನೂ ಮತ್ತೆ ಮೊಟ್ಟೆ ಒಳಗಡೆ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೀರಲ್ಲಿ ಬಾಯ್ಲ್ ಆಗಿ. ಸೊ ಹಾಗಾಗಿ ಈ ರೀತಿ ಒಂದ್ಸರಿ ನೀವು ವಾಶ್ ಮಾಡಿಕೊಂಡು ನಂತರ ಕ್ಲೀನ್ ಆಗಿರುವಂಥ ನೀರಲ್ಲಿ ಮೊಟ್ಟೆನ ಕುದಿಸ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಹಾಗೆಯೇ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀರು ಡಟ್ಟಿಯಾಗಿದೆ ಅಂತ. ಸೊ ಈ ಮೊಟ್ಟೆ ಮೇಲೆ ಇರುವಂಥ ರಕ್ತದ ಕಲೆ ಆಗಿರ್ಬೋದು ಎಲ್ಲನೂ ಇದರಲ್ಲಿ ಬಿಟ್ಕೊಂಡಿದೆ. ಇವಾಗ ಇದನ್ನು ನೀವು ಕುದಿಸಿ ಯೂಸ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ನಾವು ವಾಶ್ ಮಾಡಿ ಸಾಕ್ಸನ್ನು ಅಲ್ಲೊಂದು ಇಲ್ಲೊಂದು ಹಾಕ್ಬಿಡ್ತೀವಿ, ಬಟ್ ಮತ್ತೆ ಟೈಮ್ ಆದಾಗ ಹುಡ್ಕೊಳ್ಳೋಕೆ ಹೋದರೆ ಒಂದು ಸಿಕ್ಕರೆ ಒಂದು ಸಿಗೋದಿಲ್ಲ. ಸೊ ಅವಾಗ ನೀವು ವಾಶ್ ಮಾಡಿದ ನಂತರ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಡಿ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಈ 2 ಸಾಕ್ಸನ್ನು ಈ ರೀತಿ ರಿವರ್ಸಲ್ಲಿ ಇಟ್ಟು ಫೋಲ್ಡ್ ಮಾಡಿ ನೀವು ಇಡೋದ್ರಿಂದ ಈ ರೀತಿ ಪಾಕೆಟ್ ಥರ ನೀವು ಎಲ್ಲಿ ಒಂದು ಬಾಕ್ಸಲ್ಲೇ ಹಾಕಿ ಇಟ್ಬಿಟ್ರೆ ಅದು ಸೇಫ್ ಆಗಿ ಅಲ್ಲೇ 2 ಸಾಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಡೈಲಿ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಇದು ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಈಸಿ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.